ಹಲೋ, ಹ್ಯಾವ್ ಅ ಗುಡ್ ಡೇ ಎವ್ರಿ ಒನ್. ಎಲ್ಲರಿಗೂ ಶುಭ ದಿನ. ಸೊ ಇವತ್ತು ಬಂದ್ಬಿಟ್ಟು ನಿಮಗೆ ಆಕ್ಟಿವೈಸ್ ಪ್ಯಾಸಿವೈಸ್ ನ ಕೊನೆಯ ಹಂತದ ಟೆನ್ಸಸ್ ಗಳ ಫ್ಯೂಚರ್ ಅನ್ನ ನಾನು ತೆಗೆದುಕೊಂಡು ಬಂದಿದ್ದೀನಿ. ಭವಿಷ್ಯತ್ ಕಾಲ ಫ್ಯೂಚರ್ ಟೆನ್ಸ್ ನ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫ್ಯೂಚರ್ ಟೆನ್ಸ್ ಅಲ್ಲಿ ಎರಡೇ ಟೆನ್ಸ್ ಬರ್ತಾವೆ. ಒಂದು ಸಿಂಪಲ್ ಫ್ಯೂಚರ್ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು ಫ್ಯೂಚರ್ ಪರ್ಫೆಕ್ಟ್ ಬರುತ್ತೆ. ಫ್ಯೂಚರ್ ಕಂಟಿನ್ಯೂಸ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದರಲ್ಲಿ ಬರೋದಿಲ್ಲ. ಹಾಗಾಗಿ ಆಕ್ಟಿವೈಸ್ ಪ್ಯಾಸಿವೈಸ್ ಮಾಡಲಿಕ್ಕೆ ನಿಮ್ಗೆ ಇರುವಂತಹ ಫ್ಯೂಚರ್ ಟೆನ್ಸ್ ಅಲ್ಲಿ ಎರಡೇ ಎರಡು, ಒಂದು ಸಿಂಪಲ್ ಫ್ಯೂಚರ್ ಮತ್ತೆ ಫ್ಯೂಚರ್ ಪರ್ಫೆಕ್ಟ್. ಈಗ ಫಸ್ಟ್ ಗೆ ಬಂದ್ಬಿಟ್ಟು ಸಿಂಪಲ್ ಫ್ಯೂಚರ್ ಅನ್ನ ನೋಡೋಣ. ಸಿಂಪಲ್ ಫ್ಯೂಚರ್ ಅಲ್ಲಿ ನಾವು ಯಾವ ರೀತಿಯಾದಂತಹ ಸೆಂಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ ಆಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಅಲ್ಲಿ. ಸಿಂಪಲ್ ಫ್ಯೂಚರ್ ಸೆಂಟೆನ್ಸ್ ನ ನೋಡೋಣ. ಮೊನ್ನೆ ನೋಡಿದ ಸೆಂಟೆನ್ಸ್ ಗಳೇ ನಿಮ್ಮ ಮುಂದೆ ಇವತ್ತು ತಗೊಂಡ್ ಬರ್ತೇನೆ. ಸ್ವಲ್ಪ ಸಿಂಪಲ್ ಪ್ರೆಸೆಂಟ್ ಗೆ ಸಿಂಪಲ್ ಫ್ಯೂಚರ್ ಗೆ ಒಂದೇ ವರ್ಡ್ ಸ್ವಲ್ಪ ಸೆಂಟೆನ್ಸ್ ಬೇರೆ ಬರುತ್ತೆ. ನೋಡಿ ಏನ್ ಚೇಂಜ್ ಆಗುತ್ತೆ. ಅದೇ ಸೆಂಟೆನ್ಸ್ ರಿಪೀಟ್ ಮಾಡ್ತೀನಿ, ನಿನ್ನೆ ಮಾಡಿರುವಂತದ್ದು. ರಾಹುಲ್, ಈ ರಾಹುಲ್ ಅನ್ನ ಬಿಡೋದಿಲ್ಲ ನಾವು, ಇವತ್ತು ಮುಗಿಸೋಣ ಕಂಪ್ಲೀಟ್ ಆಗಿ. ರಾಹುಲ್ ವಿಲ್, ನೋಡಿ ವಿಲ್ ಫ್ಯೂಚರ್ ಅನ್ನ ತೋರಿಸುವಂತ. ಐ ಮತ್ತು ವಿ ಬಂದಾಗ ಶಾಲ್ ಬರುತ್ತೆ, ನೆನಪಿಟ್ಕೊಳ್ಳಿ. ಐ ಮತ್ತು ವಿ ಬಂದಾಗ ಶಾಲ್ ಬರುತ್ತೆ. ಅದೇ ಐ ಮತ್ತು ವಿ ಬಿಟ್ಟು ಯಾವುದೇ ಸಬ್ಜೆಕ್ಟ್ ಇಲ್ಲಿ ಬಂದಿರಲಿ, ಅಲ್ಲಿ ವಿಲ್ ಫಾರ್ಮ್ ಗಳು ಬರ್ತವೆ. ರಾಹುಲ್ ವಿಲ್ ರೈಟ್ ಎ ಲೆಟರ್. ಲೆಟರ್ ಆಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆ, ಎ ಲೆಟರ್. ಅದೇ ರೀತಿಯಾಗಿ ಫ್ಯೂಚರ್ ಪ್ಯಾಸಿವೈಸ್ ಹೇಗಿರುತ್ತೆ ಅಂತಂದ್ರೆ, ಎ ಲೆಟರ್ ವಿಲ್ ನೋಡಿ, ಪ್ಯಾಸಿವ್ ಮಾಡೋದ್ರಿಂದ ನಾವು ವಿ3 ಮಾಡಬೇಕು ರೈಟ್ ಅನ್ನ. ಸೊ ದೇರ್ ಫೋರ್ ನಾವು ಇಲ್ಲಿ ವಿಲ್ ಬಿ ಅನ್ನ ತಗೊಂತೀವಿ. ಬಿ ಫಾರ್ಮ್, ವಿಲ್ ಬಿ ನೆನಪಿರ್ಲಿ, ಬಿ ಫಾರ್ಮ್ ಅನ್ನು ತಗೊಂತೀವಿ. ಎ ಲೆಟರ್ ವಿಲ್ ಬಿ ರಿಟರ್ನ್. ಎ ಲೆಟರ್ ವಿಲ್ ಬಿ ರಿಟರ್ನ್ ಬೈ ರಾಹುಲ್. ಏನಾಗ್ತಾನೆ? ಸಿಂಹ. ಮಾಡ್ಕೊಂತಾನೆ ಬಂದಿದ್ದೀರಾ. ಸಬ್ಜೆಕ್ಟ್ ಆಬ್ಜೆಕ್ಟ್ ಗಳು ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಇಲ್ಲಿ ಬಂದಿರುವಂತ ವಿಲ್ ಬಿ ರಿಟರ್ನ್ ಇದು ಬಹಳ ನೆನಪಿಟ್ಕೋಬೇಕು. ಇದು ಸಿಂಪಲ್ ಫ್ಯೂಚರ್ ಅಲ್ಲಿ ಬರುವಂತದ್ದು. ಸೊ ಒಂದು ಪ್ಲೂರಲ್ ಒಂದು ಮಾಡಿಬಿಡೋಣ, ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ಹೋಮ್ವರ್ಕ್ ಅನ್ನು ಕೊಡ್ತೇನೆ. ಸೊ ಐ ಶಾಲ್, ನೆನಪಿರ್ಲಿ, ಐ ಮತ್ತು ವಿ ಬಂದಾಗ ಶಾಲ್. ವಿಲ್ ಪ್ಲೇಸ್ ಇದು, ವಿಲ್ ಇದ್ದಂಗೆ ಸಿಮಿಲರ್ಲಿ, ಬಟ್ ಐ ಮತ್ತು ವಿ ಗೆ ಮಾತ್ರ ಶಾಲ್ ಅನ್ನು ಯೂಸ್ ಮಾಡ್ತೀವಿ. I shall speak. I shall speak many languages. ಬಹಳಷ್ಟು ಸಾರಿ ಅದನ್ನೇ ಫ್ಯೂಚರ್ ಅಲ್ಲಿ ಮಾಡ್ತಾ ಇದ್ದೀನಿ. ಪ್ಯಾಸಿವ್ ಮೆನಿ ಲ್ಯಾಂಗ್ವೇಜಸ್ will be. ನೋಡಿ, will be many languages will be. ಸ್ಪೀಕ್ ಇದ್ದು ಅಂದ್ರೆ ವಿ3, will be spoken by I ಇದ್ದು by me. ಈ ರೀತಿಯಾಗಿ ಇದರಲ್ಲಿ ಚೇಂಜಸ್ ಗಳಾಗ್ತವೆ. ಸೊ ಒಂದ್ಸರಿ ವಿಲ್ ರೈಟ್ ಅಂತ ಸಿಂಪಲ್ ಫ್ಯೂಚರ್ ಏನಾಗುತ್ತೆ, ವಿಲ್ ಬಿ ರಿಟರ್ನ್ ಅಂತ ಆಗುತ್ತೆ. ಅದೇ ಶಾಲ್ ಸ್ಪೀಕ್ ಅಂತ ಬಂದಿದ್ದು ವಿಲ್ ಬಿ ಸ್ಪೋಕನ್ ಅಂತ ಆಗುತ್ತೆ. ಇಷ್ಟು ಫಾರ್ಮುಲಾ ನಿಮ್ಗೆ ಈಸಿಯಾಗಿ ಗೊತ್ತಾಗಬೇಕು. ಈಗ ಇದರಲ್ಲೇ ಸ್ವಲ್ಪ ಚೇಂಜಸ್ ಏನು ಅಂತಂದ್ರೆ, ಫ್ಯೂಚರ್ ಸೇಮ್ ಸೆಂಟೆನ್ಸಸ್ ಮಾಡೋಣ. ಫ್ಯೂಚರ್ ಪರ್ಫೆಕ್ಟ್ ಇದೊಂದೇ ಬರುವಂತ.
ಫ್ಯೂಚರ್ ಪರ್ಫೆಕ್ಟ್. ಫ್ಯೂಚರ್ ಪರ್ಫೆಕ್ಟ್ ಅನ್ನ ಹೇಗ್ ಮಾಡ್ತೀವಿ ನಾವು ನೋಡಿ, ಆಕ್ಟಿವ್ ವೈಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಫ್ಯೂಚರ್ ಪರ್ಫೆಕ್ಟ್ ಹೆಂಗಿರುತ್ತೆ ಅಂತ. ಆಕ್ಟಿವ್ ವೈಸ್ ಅಲ್ಲಿ ರಾಹುಲ್ ರಾಹುಲ್ ಹ್ಯಾಸ್ ರಾಹುಲ್ Rahul will have Rahul will have written a ನೋಡಿ, ಸಿಂಪಲ್ ಪ್ರೆಸೆಂಟಿಗೆ ಸಿಂಪಲ್ ಫ್ಯೂಚರ್ಗೆ ಬಹಳ ವ್ಯತ್ಯಾಸ ಏನು ಅಲ್ಲ, ಜಸ್ಟ್ ವಿಲ್ ಒಂದು ಎಕ್ಸ್ಟ್ರಾ ಆಗಿ ಬಂದಿರುವಂತದ್ದು. ಫ್ಯೂಚರ್ ಅಂತ ತೋರಿಸ್ಕೊಳ್ಳಿಕ್ಕೆ ವಿಲ್ ಬರುತ್ತೆ ಅಷ್ಟೇ. ಅದೇ ಪ್ಯಾಸಿವ್ ವೈಸ್ ಅಲ್ಲಿ ಏನಾಗುತ್ತೆ, ಪ್ಯಾಸಿವ್ ವೈಸ್ ಅಲ್ಲಿ ಬಂದ್ಬಿಟ್ಟು ಎ ಲೆಟರ್ ವಿಲ್ have been, ಆಲ್ರೆಡಿ ಮಾಡಿದ್ದೀರಾ ಪರ್ಫೆಕ್ಟ್, ಸೇಮ್ ಇಲ್ಲಿನೂ ಸಹ will have been. A letter will have been written by him. ಮುಗೀತು. ವಿಲ್ ಹ್ಯಾವ್ ರಿಟರ್ನ್ ಅಂತ ಬಂದಿದ್ದು ವಿಲ್ ರಿಟರ್ನ್ ಅಂತ ಇಷ್ಟೇ. ಇಲ್ಲಿಯವರೆಗೆ ಫ್ಯೂಚರ್ ಪರ್ಫೆಕ್ಟ್ ವರೆಗೆ ನಿಮ್ಗೆ ಏನಾಗುತ್ತೆ, ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಗಳು ಬರ್ತವೆ. ಸೊ ನಾಳೆ ಚೈನ್ ದ ವೈಸ್ ಅಂತ ಕೊಡ್ತಾನೆ ಎಕ್ಸಾಮ್ ಅಲ್ಲಿ, ನೀವು ಬರೇ ಆಕ್ಟಿವ್ ವೈಸ್ ಇಂದ ಪ್ಯಾಸಿವ್ ವೈಸ್ ಮಾಡೋದಷ್ಟೇ ಪ್ರಾಕ್ಟೀಸ್ ಮಾಡಬಾರ್ದು. ಪ್ಯಾಸಿವ್ ವೈಸ್ ಇಂದ ಆಕ್ಟಿವ್ ವೈಸ್ ಗಳನ್ನ ಮಾಡಬೇಕು. ಸೊ ಈ ರೀತಿಯಾಗಿ ಫಾರ್ಮುಲಾಗಳು ಬರ್ತವೆ. ಒಂದು ಇವತ್ತು ಹೋಮ್ವರ್ಕ್ ಅನ್ನ ಹಾಕ್ತೀನಿ, ಸೊ ಅದನ್ನ ನಾಳೆ ಬಿಡಿಸ್ತಾ ಇರಿ. ಸೊ ರಿಮೆಂಬರ್ ಇಟ್, ಆಕ್ಟಿವ್ ಇಂದ ಪ್ಯಾಸಿವ್ ಅಷ್ಟೇ ಮಾಡಬಾರ್ದು, ಪ್ಯಾಸಿವ್ ಇಂದ ಆಕ್ಟಿವ್ ಗಳನ್ನ ಮಾಡಬೇಕು. ನಾಳೆ ನಾನು ಬಂದೆ ಅಂತಂದ್ರೆ ಸ್ವಲ್ಪ ವಿಶೇಷತೆಗಳು ಒಮಿಷನ್ಸ್ ಅಂತ ಬರ್ತವೆ ಬೇರೆ ರೀತಿಯಾಗಿ, ಅವು ಹೇಗಿರ್ತವೆ, ಆಕ್ಟಿವ್ ವೈಸ್ ಇಂದ ಪ್ಯಾಸಿವ್ ವೈಸ್, ರಿಕ್ವೆಸ್ಟ್ ಹೇಗ್ ಬರ್ತಾವೆ, ಕ್ವಶನ್ಸ್ ಹೇಗ್ ಬರ್ತಾವೆ ಅನ್ನೋದನ್ನ ನಾಳೆ ಒಂದು 5 ಅದನ್ನ ಹೇಳಿ ನಿಮಗೆ ನಾನು ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಲೆಸನ್ ನ ಮುಗಿಸ್ತೇನೆ. ಸೊ ಇವತ್ತು ನಿಮ್ಗೆ ಹೋಮ್ವರ್ಕ್ ಇದ್ದಿದ್ದು, ಹೋಮ್ವರ್ಕ್ ನ ಹಾಕ್ತೇನೆ. ಆಕ್ಟಿವ್ ವೈಸ್ ಅಲ್ಲಿ ನಾನು ಆಗ್ಲೇ ಹೇಳಿದೆ, ಆಕ್ಟಿವ್ ವೈಸ್ ಇಂದ ಪ್ಯಾಸಿವ್ ವೈಸ್ ಇಂದ ಆಕ್ಟಿವ್ ವೈಸ್, ಈ ರೀತಿಯಾಗಿ ಮಾಡ್ಕೊಳ್ಳಿ. ಎ ಸಾಂಗ್ will be a song will be a song will be sung by her. ಇದು ನಿಮ್ಮ ಹೋಮ್ವರ್ಕ್. ಇವತ್ತು ಹೋಮ್ವರ್ಕ್ ಆಕ್ಟಿವ್ ವೈಸ್ ಅಲ್ಲಿ ಇಲ್ಲ, ಪ್ಯಾಸಿವ್ ವೈಸ್ ಅಲ್ಲಿ ಇದೆ. ನೀವು ಅದನ್ನ ಆಕ್ಟಿವ್ ವೈಸ್ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿರುವಂತಹ ಸೆಂಟೆನ್ಸ್ ಗಳು ನೋಡಿಕೊಂಡು ಬೇರೆ ಸೆಂಟೆನ್ಸ್ ಗಳು ಫ್ಯೂಚರ್ ಅಲ್ಲಿ ಕನ್ವರ್ಟ್ ಮಾಡಿ ಅದು ಆಕ್ಟಿವ್ ವೈಸ್ ಇಂದ ಪ್ಯಾಸಿವ್ ವೈಸ್ ಗಳನ್ನ ಮಾಡಿ. ಮತ್ತು ದಿಸ್ ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನ್ ವಿಲ್ ರೈಟ್ ಅಂತ ಬಂದಿದೆ, ವಿಲ್ ಬಿ ರಿಟರ್ನ್ ಅಂತ ಮಾಡ್ಕೊಳ್ಳಿ. ಎಲ್ಲಿ ಶಾಲ್ ಸ್ಪೀಕ್ ಅಂತ ಬಂದಿದೆ ಅಲ್ಲಿ ವಿಲ್ ಬಿ ಸ್ಪೋಕನ್ ಅಂತ ಮಾಡ್ಕೊಳ್ಳಿ. ಎಲ್ಲಿ ವಿಲ್ ಹ್ಯಾವ್ ರಿಟರ್ನ್ ಅಂತ ಬಂದಿದೆ ಅಲ್ಲಿ ವಿಲ್ ಹ್ಯಾವ್ ಬೀನ್ ರಿಟರ್ನ್ ಅಂತ ಮಾಡ್ಕೊಳ್ಳಿ. ಈ ರೀತಿಯಾಗಿ ಎರಡನ್ನ ನಾವು ಇವತ್ತು ಕವರ್ ಮಾಡಿದೀವಿ. ಒಂದು ಸಿಂಪಲ್ ಫ್ಯೂಚರ್, ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಫ್ಯೂಚರ್ ಪರ್ಫೆಕ್ಟ್. ಮತ್ತೆ ಮುಂದಿನ ತರಗತಿಯಲ್ಲಿ, ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಒಂದು ಹೊಸದಾದಂತಹ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಫಾರ್ಮುಲಾಗಳನ್ನು ತೆಗೆದುಕೊಂಡು ನಾನು ಬರ್ತೇನೆ. ಎಲ್ಲರಿಗೂ ವಿಶ್ ಯು ಗುಡ್ ಲಕ್, ಆಲ್ ದ ಬೆಸ್ಟ್, ಕೀಪ್ ಸ್ಟಡಿ. ಥ್ಯಾಂಕ್ ಯು.